ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನಮ್ಮ ಭವ್ಯ ಗೌಡ ಅಂದರೆ ಬಿಗ್ ಬಾಸ್ ಸೀಸನ್ ಕನ್ನಡ 11ನ ಒಂದು ಲೇಡಿ ಟೈಗರ್ ಅಂತಾನೆ ಪ್ರಸಿದ್ಧ ಆಗಿದಂತಹ ನಮ್ಮ ಒಂದು ಭವ್ಯ ಗೌಡ ಏನಿದ್ದಾರೆ, ಇವರ ಒಂದು ಬಗ್ಗೆ ಫುಲ್ ಟ್ರೆಂಡಿಂಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಫುಲ್ ಟ್ರೆಂಡಿಂಗಲ್ಲಿದ್ದಾರೆ. ಟ್ರೆಂಡಿಂಗಲ್ಲಿರುವಂತಹ ಜೋಡಿ ಅಂತನಾರು ಅನ್ಬೋದು, ಟ್ರೆಂಡಿಂಗಲ್ಲಿರುವಂತಹ ಒಂದು ಲೇಡಿ ಅಂತನಾರು ಅನ್ಬೋದು. ನಿಜವಾಗ್ಲೂ ಲೇಡಿ ಟೈಗರ್ ಅನ್ನೋದಕ್ಕೆ ಒಂದು ಏನು ಹೆಸರಿಗೆ ಅವರು ಸೂಟಬಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಬಿಗ್ ಬಾಸ್ ಸೀಸನ್ ಕನ್ನಡ 11 ಆದ್ಮೇಲೆ ಸಾಕಷ್ಟು ಒಂದು ವೇದಿಕೆಯಲ್ಲಿ ಕಾಣ್ತಾ ಬಂದ್ರು. ಅಂಡ್ ಅವರಿಗೆ ಒಂದು ಆಫರ್ ಕೂಡ ಬಂದಿತ್ತು. ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಅವರಿಗೆ ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ಒಂದು ಆಫರ್ ಕೂಡ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಬಿಗ್ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರೋಕ್ಕಾಗಲಿಲ್ಲ. ಎಲ್ಲರ ಒಂದು ನಿರೀಕ್ಷೆಗೆ ಒಂದು ನಿಜವಾಗ್ಲೂ ಕೂಡ ಬೇಸರ ಆಯಿತು ಅಂತಲೇ ಹೇಳ್ಬೋದು. ಸಾಕಷ್ಟು ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ ಭವ್ಯಗೌಡ ಅವ್ರಿಗೆ. ಸೊ ಭವ್ಯಗೌಡ ಅವ್ರು ಬರ್ತಾರೆ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಬಟ್ ಬ್ಯಾಡ್ ಲಕ್ ಅವರಿಗೆ ಒಂದು ಹುಷಾರಿಲ್ಲದಿರೋ ಕಾರಣ ಭವ್ಯಗೌಡ ಅವರು ಬರೋಕ್ಕಾಗಲಿಲ್ಲ. ಆದರೂ ಕೂಡ ಭವ್ಯಗೌಡ ಅವರು ಎಲ್ಲೇ ಹೋಗಲಿ ಅಥವಾ ಏನೇ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ರು ಕೂಡ ಸಖತ್ ವೈರಲ್ ಆಗ್ತದೆ ಅಂತ ಹೇಳ್ಬೋದು. ಫೋಟೋಸ್ಗಳಾಗಿರ್ಬೋದು. ಇನ್ನು ರಂಜಿತ್ ಒಂದು ಎಂಗೇಜ್ಮೆಂಟಲ್ಲೂ ಕೂಡ ಸಾಕಷ್ಟು ಫೋಟೋಸ್ಗಳು ಕೂಡ ಶೇರ್ ಆಯಿತು. ಅವರ ಒಂದು ಸಾರಿ ಲುಕ್ ಏನಿದೆ ಗೊತ್ತಾ, ಆ ಲುಕ್ಕಲ್ಲಂತೂ ಸೂಪರ್ವಾಗಿ ಕಾಣಿಸ್ತಾ ಇದ್ರು. ನೀವೆಲ್ಲರೂ ಕೂಡ ನೋಡಿರ್ತೀರ. ಹಾಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹಾಕೊತಾರೆ. ಏನೇ ಒಂದು ಸ್ಟೋರಿ ಹಾಕಿದ್ರು ಕೂಡ ಅದರಲ್ಲಿ ಒಂದು ಕೆಲವೊಂದು ಸಾಕಷ್ಟು ಅರ್ಥ ಇರೋವಂಥ ಒಂದು ಸ್ಟೋರೀಸ್ಗಳನ್ನ ಹಾಕೊಳೋದಿರ್ಬೋದು. ಆ್ಯಂಡ್ ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ. ಯಾವುದೇ ಒಂದು ರೀಲ್ಸ್ ಮಾಡಿದ್ರು ಕೂಡ ಸಖತ್ ಟ್ರೆಂಡಿಂಗಲ್ಲಿದ್ದಾರೆ ನಮ್ಮ ಭವ್ಯಗೌಡ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಗೌಡ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಏನು, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದೆ. ಅವರ ಒಂದು ಏನು ರಂಜಿತ್ ಎಂಗೇಜ್ಮೆಂಟ್ ಅಲ್ಲಿ ಫುಲ್ ಮಿಂಚಿಂಗ್ ಅಂತ ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋ ಕೆಳಗಡೆ ಸಾಕಷ್ಟು ಏನು ನೆಕ್ಸ್ಟ್ ಪ್ರಾಜೆಕ್ಟ್ ಏನು, ನಮ್ಮ ಭವ್ಯಗೌಡ ಅವರು ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಯಾವಾಗ ಬರ್ತಾರೆ ಅನ್ನೋದು ಎಲ್ಲರ ಒಂದು ಕುತೂಹಲ ಇದೆ. ಸೊ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವ ಒಂದು ಪ್ರಾಜೆಕ್ಟ್ ಬಗ್ಗೆ ಬರ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಾದಾಗ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಏನಾದರೂ ಭವ್ಯಗೌಡ ಅವ್ರು ನೋಡ್ತಾ ಇದ್ರೆ, ನಿಮ್ಮ ಫ್ಯಾನ್ಸ್ಗಳಂತೂ ಕಾಯ್ತಾ ಇದ್ದಾರೆ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಭವ್ಯಗೌಡ ಅಂತೂ ಫ್ಯಾನ್ಸ್ಗಳಂತೂ ಸಾಕಷ್ಟು ಜನ ಇದ್ದಾರೆ. ಅವರ ಡ್ಯಾನ್ಸ್ಗೆ ಫಿದಾ ಆಗಿದ್ದಾರೆ. ನಿಜವಾಗ್ಲೂ ಅನುಷಾ ಮತ್ತೆ ನಮ್ಮ ಭವ್ಯಗೌಡ ಅವರು ಸಾಕಷ್ಟು ರೀಲ್ಸ್ ಮಾಡಿದ್ದಾರೆ ಆಯ್ತಾ. ಅದರ ರೀಲ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನೇ ಭವ್ಯಗೌಡ ಒಂದು ಪಿಕ್ಕು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಷ್ಟು ಜನ ಫ್ಯಾನ್ ಫಾಲೋವರ್ಸ್ ಭವ್ಯಗೌಡಗೆ ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗ್ದಾದ್ಮೇಲೂ ಕೂಡ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಸಾಕಷ್ಟು ಟ್ರೆಂಡಿಂಗಲ್ಲಿರೋವಂಥದ್ದಂದ್ರೆ ನಮ್ಮ ಭವ್ಯಗೌಡ ಅವರು ಆಯ್ತಾ. ಅವರ ಒಂದು ಎಫರ್ಟ್ ಏನಿತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಕೆಲವೊಂದು ನೆಗೆಟಿವ್ ಆಯಿತು, ಹಾಗೆ ಕೆಲವೊಂದು ಪಾಸಿಟಿವ್ ಕೂಡ ಆಯಿತು. ಬಟ್ ಅವ್ರು ಏನು ಗೊತ್ತಾ, ಇಲ್ಲಿ ಮೋಸ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಏನು ಗೊತ್ತಾ, ಅವಶ್ಯಕತೆ ಇಲ್ದಿರೋ ವಿಷಯಗಳನ್ನ ಕೆಲವೊಂದು ಟ್ರೋಲ್ ಮಾಡ್ತಾ ಬಂದರು ಬಿಗ್ ಬಾಸ್ ಮನೆ ಒಳಗಿದ್ದಾಗ. ಅಂದರೆ ಮೋಸ ಮಾಡಿ ಏನೋ ಕ್ಯಾಪ್ಟನ್ಸಿ ತಗೊಂಡ್ರು ಹಾಗೆ ಹೀಗೆ ಅಂತೇಳಿ ಬಂತು. ಅಲ್ಲಿ ಎಲ್ಲರೂ ಕೂಡ ಸಾಚ ಅಲ್ಲ ಆಯ್ತಾ. ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಎಲ್ಲರೂ ಕೆಲವೊಂದು ತಪ್ಪುಗಳನ್ನ ಮಾಡಿದ್ರು. ಸೀಸನ್ 11 ಸಾಕಷ್ಟು ತಪ್ಪುಗಳು ಆಗಿದ್ದುಂಟು ಆಯ್ತಾ. ಅಲ್ಲಿ ಭವ್ಯಗೌಡ ಒಬ್ಬರೇ ಎಲ್ಲ ತಪ್ಪುಗಳನ್ನೂ ಮಾಡಿದ್ರು, ಎಲ್ಲ ಮೋಸ ಮಾಡಿ ಆಟ ಆಡಿದ್ರು ಅಂತ ಏನಿಲ್ಲ ಆಯ್ತಾ. ನನ್ನ ಪ್ರಕಾರ ಕೆಲವೊಬ್ರು ತಪ್ಪುಗಳನ್ನ ಮಾಡಿದ್ರು. ನಾನು ವಿಡಿಯೋ ಮಾಡುವಾಗಲೂ ಕೂಡ ನೀವು ಭವ್ಯ ಅವರ ಬಕೀಟ್ ಹಾಗೆ ಹೀಗೆ ಅಂತ ಅನ್ಕೊಂಡ್ಬಂದ್ರಿ. ಬಟ್ ನಾನು ಭವ್ಯಗೌಡಂಗೆ ಬಿಗ್ ಬಾಸ್ ಸೀಸನ್ ಕನ್ನಡ 11 ಮುಗಿಯೋವರೆಗೂ ಕೂಡ ಸಪೋರ್ಟ್ ಮಾಡಿದೆ, ಹಾಗೆ ಮುಗ್ದಾದ್ಮೇಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವರಿಗೆ ನಾನು ಕೇಳ್ಕೊಳೋದಂದ್ರೆ, ಏನು ಭವ್ಯಗೌಡ ಫ್ಯಾನ್ಸ್ಗಳಿದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ, ವೆಯ್ಟ್ ಮಾಡಿ. ಅವ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಬಂದೇ ಬರ್ತಾರೆ. ಅವ್ರಿಗೆ ಯಾಕೆಂದರೆ ಸುಮ್ಮನೆ ಕೈ ಕಟ್ಟಿ ಕೂರುವಂಥ ವ್ಯಕ್ತಿ ಅಲ್ಲವೇ ಅಲ್ಲ ಭವ್ಯಗೌಡ ಅವರು. ಅವರು ಸಾಕಷ್ಟು ಕನಸುಗಳಿದೆ. ಏನೇ ಒಂದು ಬಿಗ್ ಬಾಸ್ ಭವ್ಯಗೌಡ ಅಂತಲ್ಲ, ಬಿಗ್ ಬಾಸ್ ಮನೆ ಒಳಗೆ ಹೋಗಿರೋರು ಏನು ಗೊತ್ತಾ, ಲಕ್ಷಾಂತರ ಜನ ಫ್ಯಾನ್ಸ್ಗಳು ಹೊಂದಿರ್ತಾರೆ. ಏನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ. ಸೊ ಆ ಫ್ಯಾನ್ಸ್ಗಳಿಗೆಲ್ಲ ಮೋಸ ಮಾಡೋಕ್ಕಂತೂ ಅವರು ತಯಾರಿರಲ್ಲ. ಈಗ ಏನು ತ್ರಿವಿಕ್ರಮ್ ಅವರು ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಅಂದರೆ ಮುದ್ದು ಸೊಸೆಯನ್ನು ಏನೋ ಒಂದು ಸೀರಿಯಲ್ ಮುಖಾಂತರ ತೆರೆ ಕಾಣ್ತಾ ಇದ್ದಾರೆ, ಹಾಗೇನೆ ಭವ್ಯಗೌಡನು ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಆಯ್ತಾ. ಆಫರ್ಸ್ಗಳು ಅವ್ರಿಗೂ ಕೂಡ ಬರ್ತಾ ಇದೆ. ಸ್ವಲ್ಪ ಏನು ಇವೆಂಟ್ಸ್ಗಳಲ್ಲೂ ಕಾಣಿಸ್ಕೋತಾ ಇದ್ದಾರೆ. ಹಂಪಿ ಉತ್ಸವ ಅನ್ನೋದು ಒಂದು ದೊಡ್ಡ ಉತ್ಸವ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಸೆಲೆಬ್ರಿಟಿಗಳು ಅಲ್ಲಿಗೆ ಹೋಗ್ಬೇಕು ಅಂತಲೇ ಆಸೆ ಪಡ್ತಾ ಇರೋದುಂಟು. ಸೊ ಅಂಥದ್ರಲ್ಲಿ ಭವ್ಯಗೌಡ ಒಂದು ಅವಕಾಶ ಸಿಕ್ಕಿ ಅವರೇನೆ ಹಂಪಿ ಉತ್ಸವದಲ್ಲಿ ಸ್ಟೇಜ್ ಮೇಲೆ ಕೂಡ ಹೇಳ್ತಾರೆ, ಈ ಹಂಪಿ ಉತ್ಸವಕ್ಕೆ ನನ್ನನ್ನು ಗೆಸ್ಟ್ ಹಾಕಿದ್ರು ನಾನು ನಿಜವಾಗ್ಲೂ ಕೂಡ ಅದೃಷ್ಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ,
ಈ ಒಂದು ಅವಕಾಶಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ನನ್ನನ್ನು ಈ ಗೆಸ್ಟ್ ಆಗಿ ಕರೆದಿರೋದು ನನಗಂತೂ ಸಾಕಷ್ಟು ಖುಷಿ ಇದೆ ಅಂತಲೂ ಕೂಡ ಹೇಳ್ಕೊತಾರೆ. ಸೊ ಅಂಥ ಒಂದು ವೇದಿಕೆಯಲ್ಲಿ ಅವರಿಗೂ ಒಂದು ಪರ್ಫಾರ್ಮೆನ್ಸ್ ಮಾಡೋ ಅವಕಾಶ ಸಿಗುತ್ತೆ. ಅಪ್ಪು ಒಂದು ಸಾಂಗಿಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಭವ್ಯಗೌಡ ಅವರು. ಸಾಕಷ್ಟು ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಜನಗಳು. ಹಾಗೆ ಇನ್ನು CCL ಅಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅವ್ರಿಗೇನು ಗೊತ್ತಾ, ಈ ಒಂದು ಬಿಗ್ ಬಾಸ್ ಸೀಸನ್ ಕಡ 11 ಆದಮೇಲೆ ಅವ್ರಿಗೆ ಇವೆಂಟ್ಸ್ ಆಗಿರ್ಬೋದು, ಆಫರ್ಸ್ಗಳಾಗಿರ್ಬೋದು, ಸಾಕಷ್ಟು ಆಫರ್ಸ್ಗಳು ಬರ್ತಾ ಇಲ್ಲ ಅಂತ ಏನಿಲ್ಲ. ಅವ್ರಿಗೆ ಏನು ಗೊತ್ತಾ, ಈಗ ಏನೋ ಒಂದು ಸಡನ್ ಆಗಿ ತೀರ್ಮಾನ ತಗೊಂಡು ಇದು ಮಾಡೋದು ಬೇಡ. ಅವರಿಗೆ ಒಂದು ಆಸೆ ಅಂತ ಇರುತ್ತೆ, ನಾನು ಇಂಥ ಪ್ರಾಜೆಕ್ಟಲ್ಲೇ ಮಾಡಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಒಂದು ನಟಿಸ್ಬೇಕು, ಈ ಒಂದು ಆ್ಯಕ್ಟಿಂಗ್ ಈ ಒಂದು ಪಾತ್ರ ಸಿಕ್ಕಬೇಕು ಅನ್ನೋದನ್ನ ಕಾಯ್ತಾ ಇರ್ತಾರೆ. ಸೊ ಆ ಪಾತ್ರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಭವ್ಯಗೌಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಏನು ಫುಲ್ಲು ಒಂದು ಮದುವೆಲೂ ಕೂಡ ಅವ್ರು ಕಾಣಿಸ್ಕೋತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಜಸ್ಟ್ ಹೆಂಗೆ ಗೊತ್ತಾ, ಏನೋ ಒಂದು ಫೋಟೋಶೂಟ್ಗಳು ಕೂಡ ನಡೆಸ್ತಾ ಇದ್ದಾರೆ ಅಂತಂದರೆ ಅವ್ರು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರನೇ ಫೋಟೋಶೂಟ್ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫೋಟೋಶೂಟಲ್ಲಂತೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ವೈಟ್ ಏನು ಒಂಥರ ಗೋಲ್ಡನ್ ಫೋಟೋಶೂಟ್ಗಳು ಸ್ಯಾರಿಲಾಗಿರ್ಬೋದು ಅಥವಾ ಒಂದು ವೈಟ್ ಡ್ರೆಸ್ಸಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಫೋಟೋಶೂಟ್ನಂತೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಯಾರೋ ಒಂದು ಪ್ರಾಜೆಕ್ಟಲ್ಲಿ ಬಿಸಿ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಟ್ ಖಂಡಿತ ಅನೌನ್ಸ್ ಮಾಡ್ತಾರೆ, ಯಾವೊಂದು ಪ್ರಾಜೆಕ್ಟ್ ಮುಖಾಂತರ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಸದ್ಯದಲ್ಲೇ ಹೇಳ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಭವ್ಯಗೌಡ ಅವರು ಅವರ ಫ್ರೆಂಡ್ ಮದುವೆಯಲ್ಲಿ ಕೂಡ ಬ್ಯುಸಿ ಇದ್ದಾರೆ. ಮದುವೆಯಲ್ಲಿ ಅಂದರೆ ಅವರ ಫ್ರೆಂಡ್ ನಿಧಿ ಅವರ ಒಂದು ಮದುವೆಯಲ್ಲಿ ಅವರ ಒಂದು ಅಕ್ಕ ತಂಗಿರೇನಿದ್ದಾರೆ ಗೊತ್ತಾ, ಸೂಪರ್ವಾಗಿ ಕಾಣಿಸ್ತಾ ಇದ್ದಾರೆ. 3 ಜನನು ಕೂಡ ಸೂಪರ್ವಾಗಿ ಕಾಣಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಭವ್ಯಗೌಡ ಅವರು ರಿಸೆಪ್ಷನಲ್ ಲುಕ್ಕಲ್ಲಂತೂ ಸೂಪರಾಗಿ ಅವರೇ ಮದುಮಗಳ ರೀತಿ ಕಾಣಿಸ್ತಾ ಇದ್ದಾರೆ. ಹಳದಿ ಶಾಸ್ತ್ರ ಇರ್ಬೋದು, ಹಾಗೆ ಮೆಹಂದಿ ಶಾಸ್ತ್ರ ಇರ್ಬೋದು. ಹಳದಿ ಶಾಸ್ತ್ರದಲ್ಲಿ ಅವರೇ ಮದುಮಗಳ ರೀತಿ ಕಾಣಿಸ್ತಾ ಇದ್ದಾರೆ. ನಿಮ್ಮ ಮದುವೆ ಯಾವಾಗ ಅಂತೇಳಿ ಫ್ಯಾನ್ಸ್ಗಳು ಕೂಡ ಎಲ್ಲ ಕಡೆ ಈಗ ಏನೇ ಒಂದು ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಶಾರ್ಟ್ ಹಾಕಿರ್ತಾರಲ್ವ, ಅದ್ರ ಕೆಳಗಡೆ ಕಮೆಂಟ್ಸ್ನ ನೋಡ್ತಾ ಬಂದರೆ ನಿಮ್ಮ ಮದುವೆ ಯಾವಾಗ, ತ್ರಿವಿಕ್ರಮ್ ಮೇಲೆ ನಿಮ್ಮ ತ್ರಿವಿಕ್ರಮ್ ಜೊತೆ ಇದ್ರೇ ಚಂದ ಅನ್ನೋ ಒಂದು ಫ್ಯಾನ್ಸ್ಗಳೇ ಜಾಸ್ತಿ ಅವ್ರಿಗೆ. ಸೊ ಸದ್ಯ ಆ್ಯಕ್ಚುಲಿ ಏನಂತಂದರೆ ಇನ್ನು ಅವ್ರು ಹೇಳೋದೇನು ಗೊತ್ತಾ, ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ನಾವಿನ್ನೂ ಒಂದು ಕೆರಿಯರಲ್ಲಿ ಇನ್ನೂ ಮುಂದೆ ಹೋಗ್ಬೇಕು. ಅವರ ಒಂದು ಆಸೆ ಅಂದರೆ ಮದುವೆ ಅನ್ನೋದು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಆ ದೇವರು ಒಬ್ಬರಿಗೆ ಏನು ಒಂದು ಹುಡುಗಂಗೆ ಒಂದು ಹುಡುಗಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಹಣೆಬರಹದಲ್ಲಿ ಯಾರನ್ನು ಬರೆದಿರ್ತಾರೋ ಅವ್ರ ಮದುವೆ ಹಾಗೇ ಆಗ್ತಾರೆ ಆಯಿತಾ. ಸೊ ಅದರಲ್ಲಿ ಹೆಂಗೆ ಗೊತ್ತಾ, ಇವರು ತಮ್ಮ ಕನಸುಗಳನ್ನ ಈಡೇರಿಸ್ಕೊಂಡು ಏನು ನಮಗೆ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಷಯ, ಇಬ್ಬರು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮುಖಾಂತರ ಬಂದು ತನ್ನ ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಾರೆ. ಸೊ ನಾವು ಒಂದು ಕೆರಿಯರಲ್ಲಿ ಮೇಲ್ಸ್ಥಾನಕ್ಕೆ ಹೋಗಬೇಕು. ಭವ್ಯಗೌಡ ಇಂಟರ್ವ್ಯೂಗಳನ್ನು ಕೂಡ ನಾವು ನೋಡಿದ್ದೀವಿ, ಹಾಗೆ ತ್ರಿವಿಕ್ರಮ್ ಅವರು ಇಂಟರ್ವ್ಯೂಲ್ಲೂ ಕೂಡ ನೋಡಿದ್ದೀವಿ. ನನಗೆ ಆಫರ್ಸ್ಗಳು ಕಡಿಮೆ ಬರ್ತಾ ಇದೆ, ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೂ ಕೂಡ ಆಫರ್ಸ್ ಇಲ್ಲ ಅಂತ ಇದ್ರು. ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಒಂದು ಆಫರ್ ಅಂತ ಬೇಕು, ಯಾವುದಾದ್ರು ಒಂದು ಆಫರ್ ಬಂದಿದ್ದನ್ನ ಇಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಭವ್ಯಗೌಡನೂ ಅಷ್ಟೇ ಒಂದು ಬಿಗ್ ಆಫರ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಆಫರಲ್ಲಿ ಇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೇಕು, ಪೇಮೆಂಟ್ ಆಗಲಿ ಅಥವಾ ಇನ್ನೊಂದಾಗಲಿ, ಪಾತ್ರ ಆಗಲಿ, ಎಲ್ಲದೂ ಕೂಡ ಇಷ್ಟ ಆಗಬೇಕು. ಅವ್ರಿಗೆ ಮೈಂಡ್ ಏನಿರುತ್ತೋ ಗೊತ್ತಿಲ್ಲ ಭವ್ಯಗೌಡ ಅವ್ರಿಗೆ. ಸೊ ಆ ಒಂದು ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಅವರು ವೆಯ್ಟ್ ಮಾಡಿ ನಿಮ್ಮ ಮುಂದೆ ಬರೋದಕ್ಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಟ್ರೆಂಡಿಂಗಲ್ಲಿರುವಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು, ತ್ರಿವ್ಯ ಜೋಡಿನ. ಹಾಗೆ ವಿಕ್ಕಿ ಆಗಿರ್ಬೋದು ಅಥವಾ ಒಂದು ನಮ್ಮ ಭವ್ಯಗೌಡ ಆಗಿರ್ಬೋದು, ಇಬ್ಬರೂ ಕೂಡ ನಿಜವಾಗ್ಲೂ ಎಲ್ಲ ಕಡೆ ಟ್ರೆಂಡಿಂಗ್, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾದಲ್ಲಾಗಿರ್ಬೋದು, ಇದು ನಮ್ಮ ಯೂಟ್ಯೂಬಲ್ಲಾಗಿರ್ಬೋದು, ಏನೇ ಒಂದು ಫೋಟೋ ಹಾಕಿದ್ರು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬಟ್ ಇಲ್ಲಿ ಭವ್ಯಗೌಡ ಅವರು ಏನೋ ಒಂದು ಮದುವೆ, ಒಂದು ನಿಧಿ ಅವರ ಒಂದು ಫ್ರೆಂಡ್ ಮದುವೆಯಲ್ಲಿ, ಅವರ ಒಂದು ಫ್ರೆಂಡ್ ಭವ್ಯಗೌಡ ಅವರ ಒಂದು ಫ್ರೆಂಡ್ ಮದುವೆಯಲ್ಲಿ ಕೂಡ ಒಂದು ಏನು ಫೋಟೋ ಹಾಕಿದ್ದಾರೆ, ಅವ್ರ ಪಕ್ಕ ಒಂದು ಅವ್ರನ್ನ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ನಿಂತಿರೋವಂಥ ಒಂದು ಫೋಟೋದಲ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಇದ್ದಾರೋ ಅಥವಾ ಬೇರೆಯವ್ರು ಇದ್ದಾರೋ ಗೊತ್ತಿಲ್ಲ, ಬಟ್ ತ್ರಿವಿಕ್ರಮೆ ಅಂತಬಿಟ್ಟು ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆಯ್ತಾ. ಇಲ್ಲಿ ಎಲ್ಲರೂ ಕೂಡ ಒಂದು ಜೋಡಿಯಾಗಿ ಅವ್ರನ್ನ ಜೋಡಿಯಾಗಿ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ಮುಂದೊಂದು ದಿನ ಜೋಡಿ ಆದರೂ ಆಗ್ಬೋದು, ಅವರ ಇಚ್ಛೆ, ಅದು ಅವ್ರ ಪರ್ಸನಲ್. ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಇಷ್ಟ ಆಗಿದ್ದ ಜೋಡಿ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ. ಸೊ ಅದರಲ್ಲೂ ಕೂಡ ಇವ್ರನ್ನ ಏನು ಗೊತ್ತಾ, ಅವರು ಸಪ್ರೇಟ್ ಆಗಿ ನಾವು ಒಟ್ಟಿಗೆ ಇರೋದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ.
ಮುಂದುವರಿಬೇಕು. ನಾವು ನಮ್ಮ ಒಂದು ಐಡೆಂಟಿಟಿನ ತಗೊಂಡು ನಾವು ಮುಂದುವರಿಬೇಕಂದ್ರೆ ಅಂದರೆ ಜೋಡಿಯಾಗಿ ಮುಂದುವರಿಯೋದಕ್ಕಿಂತ ಸಿಂಗಲ್ ಆಗಿ ನಾವು ಐಡೆಂಟಿಟಿನ ತೋರಿಸ್ಕೋಬೇಕು, ನಾವು ಮುಂದೆ ಬರಬೇಕು ಅನ್ನೋದನ್ನ ಅವರಲ್ಲಿ ಆಸೆ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಏನೇ ಆಗಲಿ ಅವರ ಫ್ರೆಂಡ್ಶಿಪ್ ಅಂತೂ ಕಂಟಿನ್ಯೂ ಆಗ್ತಾ ಇದೆಯಾ, ನಮಗದು ಖುಷಿ ಇದೆ ಆಯಿತಾ. ಇನ್ನು ನೆಕ್ಸ್ಟ್ ಏನಂತಂದರೆ ಭವ್ಯಗೌಡ ಅವರು ಈಗ ಮದುವೆ ಆಯಿತು, ಈವೆಂಟ್ಸ್ಗಳಾಯಿತು, ಸ್ವಲ್ಪ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸ್ವಲ್ಪ ಈ ಒಂದು ಎಂಜಾಯ್ಮೆಂಟಲ್ಲಿ ಮುಳುಗೋಗಿದ್ದಾರೆ ಅಂತಲೇ ಹೇಳ್ಬೋದು. ಮದುವೆಗಳಲ್ಲಿ ಅಥವಾ ಒಂದು ಈವೆಂಟ್ಸ್ಗಳಲ್ಲಿ ಆ ಒಂದು ಇದರಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದೇ ಸೀರಿಯಲ್ಗಳಲ್ಲಿ ಬರ್ತಾ ಇಲ್ಲ. ಮೋಸ್ಟ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾತೇನೋ ಕೇಳಿ ಬರ್ತಾ ಇದೆ. ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಕಂಟಿನ್ಯೂ ಆಗಿದ್ದಾರೆ, ಬಟ್ ಇದಿನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಅನ್ನೋದು ಕೂಡ ಕೇಳಿಸ್ತಾ ಇದೆ. ಖಂಡಿತ ಏನು ಗೊತ್ತಾ, ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ನಂತೂ ಮಾಡೇ ಮಾಡ್ತಾರೆ ಭವ್ಯಗೌಡ ಅವರು. ಸುಮ್ಮನೆ ಕೈ ಕಟ್ಟಿ ಕೂರೋ ಅಂತ ಹುಡುಗಿ ಅಲ್ಲವೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ದೀವಿ, ಟಾಸ್ಕ್ಗಳ ಕ್ವೀನ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ತನ್ನ ಸುಮ್ಮನೆ ಇದ್ದಿದ್ದಂಥ ವ್ಯಕ್ತಿನೇ ಅಲ್ಲ ನಮ್ಮ ಭವ್ಯಗೌಡ ಅವರು. ಒಂಥರ ಪುಟ್ಟ ಹುಡುಗಿ ಆದ್ರೂ ಎಲ್ಲರೂ ಕೂಡ ಒಂಥರ ಮನರಂಜಿಸಿದ್ರು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾತುಗಳಾಗಿರ್ಬೋದು, ಜೋಡಿ ಮುಖಾಂತರ ನಮಗೆ ಕೊಟ್ಟಿದ್ದಂಥ ಎಂಜಾಯ್ಮೆಂಟ್ ಇರ್ಬೋದು, ಮಾತುಗಳಾಗಿರ್ಬೋದು, ಇದೆಲ್ಲರಿಂದ ನಮ್ಮನ್ನ ಆಕರ್ಷಿಸಿರೋದು ಭವ್ಯಗೌಡ. ಸೊ ಹಂಗಾಗಿ ಅವ್ರು ಸುಮ್ಮನೆ ಅಂತೂ ಕೂರೋದಿಲ್ಲ, ಕೆಲಸ ಮಾಡ್ತಾರೆ. ಆ ಒಂದು ಕೆಲಸ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಭವ್ಯ ಫುಲ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಏನೋ ಒಂದು ಡ್ರೆಸ್ಸಲ್ಲಿ ಇರ್ಬೋದು, ಅನುಷಾ ರೈ ಅವರ ಒಂದು ಫ್ರೆಂಡ್ಶಿಪ್ ರೀಲ್ಸ್ ಇರ್ಬೋದು, ಹಾಗೆ ಅವರ ಅಕ್ಕ ತಂಗಿ ಜೊತೆ ಮಾಡಿರೋಂಥ ರೀಲ್ಸ್ ಇರ್ಬೋದು. ಮದುವೆಯಲ್ಲಿ ಫುಲ್ ಮಿಂಚಿಂಗ್ ಇದ್ದಾರೆ. ಅವರ ಫ್ರೆಂಡ್ ಮದುವೆಯಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಒಂದು ಫೋಟೋಸ್ಗಳಂತೂ ಸಾಕಷ್ಟು ವೈರಲ್ ಆಗ್ತಾ ಇದೆ ನಮ್ಮ ಭವ್ಯಗೌಡ ಅವರು. ಹೀಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಅವರು ಬರುವಂಥ ನೆಕ್ಸ್ಟ್ ಏನು ಪ್ರಾಜೆಕ್ಟಲ್ಲಿ ಬರ್ತಾರೆ, ಏನೇ ಒಂದು ಸೀರಿಯಲ್ ಆಗಿರ್ಬೋದು ಅಥವಾ ಒಂದು ಫಿಲ್ಮಲ್ಲಿ ಬಂದ್ರೂ ಕೂಡ ಅವರಿಗೆ ಅತಿ ಹೆಚ್ಚು ಸಪೋರ್ಟ್ನ ಇದೇ ರೀತಿ ನೀಡಿ ಸಹಕರಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾನೆ ಸ್ನೇಹಿತರೆ. ಯಾರೆಲ್ಲ ಭವ್ಯ ಫ್ಯಾನ್ಸ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಲವ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್.